ಬಸವಲಿಂಗ ಪಟ್ಟದೇವರನ್ನು ಮುಂದೆ ಬಂದು ಸ್ಮರಿಸಿಕೊಂಡು ಶ್ರೀ ದೇವರು ಶ್ರೀ ಕಂಠಯ್ಯ ಸ್ವಾಮಿಗಳನ್ನು ನೆಲದ ಎಲ್ಲ ಸರ್ವ ತಂದೆ ತಾಯಿಗಳಲ್ಲಿ ಗುರು ಹಿರಿಯರಲ್ಲಿ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಹಳ ವರ್ಷಗಳ ಹಿಂದಿಂದ ಇಲ್ಲಿ ಭಜನೆ ಕಾರ್ಯಕ್ರಮ ನಡೆಯುತ್ತಿರುವುದು ನಮಗೆ ಗೊತ್ತು. ನಾವು ಸಣ್ಣವರಿದ್ದಾಗ ಇದೆಲ್ಲ ಭಜನೆ ಮಾಡಿದ್ದೀವಿ. ಮತ್ತು ಅಲ್ಲಿ ರಾಮ ಮಂದಿರ ಬಾಬರಿ ಮಸ್ಜಿದ್ ಕೆಡೋವಾಗ ನಾವು ಸಹಿತ ಇಲ್ಲಿ ಮಸ್ಜಿದ್ ಎಲ್ಲ ಪೂರ್ತಿ ನಾವು ಮ್ಯಾಗಿನ ಮಳೆ ಬೀಳ್ತಾ ಇತ್ತು. ಅವಾಗ ಅದು ನಾವಿಲ್ಲಿ ಹೊಡೆದಾಗಿದ್ವಿ. ಎಲ್ಲರೂ ಒಂದಾಗಿದ್ರು, ನಮ್ಮ ಜನ ಅಷ್ಟೇ ಒಂದಾಗಿದ್ರು. ನಮ್ಮ ಸಾಯಂಕಾಲ ನಾವು ಮನೆಗಿಂದ ಹೊರಗೆ ಹೋಗ್ಬಿಡ್ತೀವಿ, ಈ ಬರವಣಿಗೆ ಯಾರು ಬಿಡ್ತಾರೋ ಅಂತೇಳಿ. ಅದು ನಾವು ಮಾಡಿದ್ದು ಇವತ್ತು ಅದು ಒಂದು ದೊಡ್ಡ ಫಲ ಕೊಟ್ಟು ಮಹಾದೇವನ ಮಂದಿರ ಇಲ್ಲಿ ನಿರ್ಮಾಣ ಆಗ್ಯದ. ಆ ಸ್ಥಳದಲ್ಲಿ ನೀವೆಲ್ಲ ತಾಯಂದಿರೆಲ್ಲ ಭಜನೆ ಮಾಡ್ತಾ ಇದ್ದೀರಿ. ನಮ್ಗೆ ಬಹಳ ಸಂತೋಷ ಆಗ್ಯದ. ಹೀಗಾಗಿ ನಿಮ್ಗೆ ಏನಾದರೂ ನಾವು ಮಾಡಬೇಕೆಂಬ ಹಂಬಲ ಇತ್ತು. ಹೀಗಾಗಿ ನಿಮ್ಗೆಲ್ಲರಿಗೂ ಸರ್ಟಿಫಿಕೇಟು ಪ್ರಮಾಣ ಪತ್ರ ಕೊಡ್ಬೇಕಂತ ನಮಗೆ ಆಸೆ ಇತ್ತು. ಅದಕ್ಕಾಗಿ ನಾವು ಇವತ್ತು ನೀವು ಬಂದಿದ್ದೇವೆ ಇಲ್ಲಿಗೆ. ನೀವು ಮಾಡ್ತಕ್ಕಂಥ ಸತ್ಸಂಗ ಇದು ನೀವು ಒಬ್ಬರಿಗೆ ಒಳ್ಳೇದಾಗೋದಿಲ್ಲ, ಇದು 100 ಜನರಿಗೆ ಒಳ್ಳೇದಾಗ್ತದೆ. ಒಂದು ಒಳ್ಳೆಯ ನುಡಿ 10 ಜನರ ಕಿವಿಯಾಗ ಉಳ್ತದ. ಅವ್ರು ಮನಸ್ಸು ಕೊಟ್ಟು ಕೇಳಿಲ್ಲ ಅಂದ್ರೂ ಸಹಿತ ಅವ್ರ ಕಿವಿಯಾಗ ಒಳ್ಳೆ ನುಡಿ, ಒಳ್ಳೆ ಶಬ್ದ, ಒಳ್ಳೆ ಮಾತುಗಳು ಬೀಳ್ತವ. ಹೀಗಾಗಿ ನೀವು ಮಾಡ್ತಕ್ಕಂಥದ್ದು ನಿಮ್ಮ ಮನಃಶಾಂತಿಗಾಗಿ ನೀವು ಭಜನೆ ಮಾಡ್ತಾ ಇದ್ದೀರಿ. ಆದರೆ ಇದು ಲೋಕ ಕಲ್ಯಾಣಕ್ಕಾಗಿ, ಗ್ರಾಮದ ಕಲ್ಯಾಣಕ್ಕಾಗಿ, ಗ್ರಾಮದ ಜನರ ಒಳಿತಿಗಾಗಿ ಇದು ಸತ್ಸಂಗ ನಡೀತಾ ಇರ್ತದ. ಈ ಸತ್ಸಂಗದಿಂದ ಬಹಳಷ್ಟು ಜನರಿಗೆ ಒಳ್ಳೇದಾಗ್ತದ. ನೀವು ಮಾಡೋ ಕಾರ್ಯ ನಿಮಗೆ ಗೊತ್ತಿಲ್ಲ, ಆದ್ರೆ ಇದೊಂದು ಗುಪ್ತ ನಿಧಿ ಇದ್ದಂಗೆ ಇರ್ತದೆ. ಗುಪ್ತ ನಿಧಿ ಅದು ಯಾರಿಗೆ ಕಾಣಿಸಲ್ಲ. ಯಾವ ಆಶೀರ್ವಾದ ಯಾರಿಗೆ ಯಾವಾಗ ಬರ್ತದೋ, ಹ್ಯಾಂಗೆ ಸಿಗ್ತದೋ ಗೊತ್ತಾಗಲ್ಲ, ಮುಚ್ಚಿರ್ತದೆ. ನಾವು ಬಹಳ ಸಲ ಅಂತೇವೆ, ಈಗ ಇಲ್ಲೇ ಮನೆಗೆ ಕುಂತಿದ್ರಿ ಅವ, ಹೀಗೆ ಹೋಗ್ತಾನೆ ಕುಂತನು, ಯಾರೋ ಕರೆದ್ರು ಹೋದನು, ಆಕ್ಸಿಡೆಂಟ್ ಆಯಿತು, ಸತ್ತನು ಅಂತು. ಅಂದ್ರೆ ಯಾವಾಗ ಯಾವ ಸಮಯದಾಗ ಹ್ಯಾಂಗೆ ಬರ್ತದೋ ಗೊತ್ತಿಲ್ಲ. ನಾವು ಇಲ್ಲಿ ಇಷ್ಟು ಜನ ಕುಂತೀವಿ ಅಂದ್ರೆ ನಮ್ದು ಏನಾದರೂ ಒಂದು ಒಳ್ಳೆ ಪೂರ್ವ ಜನ್ಮದ ಪುಣ್ಯ ಇದ್ದ ಸಲಕ್ಕೆ ನಾವು ಈ ಸ್ಥಳದಲ್ಲಿ, ಈ ಜಾಗದಲ್ಲಿ ಕುಂತಿದ್ದೆವು. ಇವರಾಗ ಇಷ್ಟು ಜನ ಅವ್ರಿಗೆ ಯಾರೂ ಬಂದಿಲ್ಲ, ಬರಲ್ಲ. ಅವ್ರಿಗೆ ಇಲ್ಲಿ ಬರೇ ಬಿಡಲ್ಲ. ಯಾಕಂದ್ರೆ ಅದು ಒಳ್ಳೆ ಕಾರ್ಯ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ದೇವ್ರು ಕೊಟ್ಟನೆ. ಅದು ಎಲ್ಲರಿಗೂ ಮಾಡ್ಲಿಕ್ಕಾಗಲ್ಲ, ಎಲ್ಲರೂ ಮಾಡಲ್ಲ. ಅವ್ರ ಮನಸ್ಸು ಮಾಡಲು ಇದ್ದಿರ್ಬೇಕು. ಎಲ್ಲೋ ಕುಂತಾರ ಅವ್ರು ಇಲ್ಲಿಗೆ ಹೋಗ್ಬೇಕಂದ್ರೆ ಅವ್ರಿಗೆ ಹೇಳಕ್ ಆಯ್ತಾ ಇಲ್ಲ, ಆಗಲ್ಲ. ಅವ್ರ ದಂಧೆ ಮಾಡಲಿಕ್ಕೆ ಅವ್ರಿಗೆ ಆಗಲ್ಲ. ಆದರೆ ನೀವು ಸಮಾಜ ಸತ್ಸಂಗ ಈ ಗುಡಿಯಲ್ಲಿ ನೀವೆಲ್ಲ ಸೇವೆ ಮಾಡ್ತಾ ಇದ್ದೀರಿ. ನಿಮ್ಮ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ. ನಾನು ನಿಮ್ಗೇನು ಹೆಚ್ಚಿಗೆ ಅನುಭವ ಹೇಳ್ಬೇಕಂತ ಬಂದಿಲ್ಲ. ಹೀಗೆ ನಿಮ್ಮ ಸತ್ಸಂಗ ನಡೀಲಿ. ನಿಮ್ದಿಂದ ಊರು ಜನರು ಒಳ್ಳೇದಾಗ್ತದೆ. ನೀವು ಮಾಡ್ತಕ್ಕಂಥ ಕಾರ್ಯ, ನೀವು ಹಚ್ಕೊಳ್ತಕ್ಕಂಥ ಈ ಬತ್ತಿ ನೋಡಿ ನಿಮ್ಮ ಮನೆಗೆ ನಿಮ್ಮ ಮಕ್ಕಳು ಹಚ್ಕೊತಾರೆ. ನಿಮ್ಮ ಮಕ್ಕಳು ಹಚ್ಕೊಂಡ್ಬಂದು ನೋಡಿ ಅವ್ರು ಒಳ್ಳೆಯವ್ರು ಹಚ್ಕೊಂಡು ಮತ್ತೊಬ್ಬರು ಕ್ಲಾಸ್ಮೇಟ್ ಹುಡುಗರು ಹಚ್ಕೊತಾರೆ. ಒಬ್ಬರು ನೋಡಿ ಒಬ್ಬರು ಹೊರಳೆಯಲ್ಲಿ ನಿಮ್ಮ ಮಕ್ಕಳಿಗೆ ವಚನಗಳನ್ನು ಕಲಿಸ್ಬೇಕು. ಯಾಕಂದ್ರೆ ಸಮಾಜ ಭಾಳ ಕೆಟ್ಟ ಹೋಗ್ಯದ. ಎಷ್ಟು ಕೆಟ್ಟ ಹೋಗ್ಯದ ಅನ್ನೋದು ನಿಮಗೂ ಗೊತ್ತಿಲ್ಲ. ಅದು ತಾಯಿಯಲ್ಲಿದ್ದೇ ಅದು ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಅದ. ಮಕ್ಕಳಿಗೆ ಆದಷ್ಟು ನೀವು ಭಜನೆ ಕಲ್ತಂಗ ವಚನಗಳನ್ನು ಕಲಿತು ನಿಮ್ಮ ಮಕ್ಕಳಿಗೆ ಆದಷ್ಟು ವಚನಗಳ ಕಲಿಸ್ಬೇಕು. ಸಣ್ಣ ಮಕ್ಕಳು ಸಣ್ಣಗಿದ್ದಾಗೆ ಕಲಿತಾರ, ಸಣ್ಣಗಿದ್ದಾಗೆ ಕೇಳ್ತಾರೆ. ದೊಡ್ಡರಾಗಣ ಯಾರು ನಮ್ಮ ಮಾತು ಕೇಳಲ್ಲ ಅಂತೀವಿ. ಅದು ಮಾತು ಕೇಳಲ್ಲ ಕಾರಣ ನಾವೇ ತಾಯಿ ತಂದಿದ್ದಾರೆ ಇರ್ತೀವಿ. ಇವತ್ತಿನ ಹಿಡಿದನೆ, ಸಣ್ಣಗೆ ಹಿಡಿದನೆ ಮಕ್ಕಳಿಗೆ ಒಳ್ಳೇದು ಗುಡಿಗೆ ತರೋದು, ವಿಭೂತಿ ಹಚ್ಕೊಬೋದು, ಪೂಜೆ ಮಾಡ್ಕೊಬೋದು, ವಚನ ಹೇಳೋದು ನಾವು ಕಲಿತೇವೆ ಅಂದ್ರೆ ನಮ್ಮ ಮಕ್ಕಳು ಆಟೋಮೆಟಿಕ್ ಆದಷ್ಟು ಮಟ್ಟಿಗೆ ಅವ್ರು ಒಳ್ಳೆಯರಾಗ್ತಾರೆ. ಯಾಕಂದ್ರೆ ತಾಯಿಯಂದಿರಲಿ ಅದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಈಗ ಬಹಳಷ್ಟು ಜನ ಸಣ್ಣ ಮಕ್ಕಳು ಇರ್ತಾರೆ, ಇಟ್ಟಿಟ್ಟೆ ಇರ್ತಾರೆ, 5 ವರ್ಷನೇ ಇರ್ತಾನೆ ಮಾತು ಕೇಳಲ್ಲ, 2 ವರ್ಷನೇ ಇರ್ತಾನೆ ಮಾತು ಕೇಳಲ್ಲ. ಅದಕ್ಕೆ ಕಾರಣ ನಾವೇ ಇರ್ತೀವಿ. ಬೆಳೆಯುವ ಸಿರಿ ಮೊಳಕೆಯಲ್ಲೂ ಕಾಣೋ ಅನ್ನಂಗ ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗಿದ್ದೆ ಅಂತ. ಇದು ಸಣ್ಣ ಗಿಡ ಇದ್ದಾಗ ನಾವು ಯಾಕಡೆ ಬಾಗಿಸ್ತೇವೋ ಆ ಕಡೆ ಕಡಿಮೆ ಮಾಡ್ಬೇಕಂದ್ರೆ ಕಡಿಮೆ ಮಾಡ್ತೇವೆ, ಆಡ್ ಮಾಡ್ಬೇಕಂದ್ರೆ ಆಡ್ ಮಾಡೋ ಶಕ್ತಿ ನಮ್ಮಲ್ಲೇ ಇರ್ತದೆ. ಹೀಗಾಗಿ ಮಕ್ಕಳಿಗೆ ಇವತ್ತಿನ ಹಿಡಿದನೆ, ಸಣ್ಣಗಿನ ಹಿಡಿದನೆ ಆದಷ್ಟು ಇವತ್ತೇ ಹಚ್ಕೊಳ್ಳೋ ಕಲಿಸೋದು. ಈ ಸಣ್ಣ ಮಕ್ಕಳು ಇರ್ತವೆ, 1 ವರ್ಷದ ಮಕ್ಕಳು ಇರ್ತವೆ, ಕೂಸಿರ್ತವೆ. ಅದಕ್ಕೆ ಜೈಗುರು ಮಾಡಿದ್ರೆ ಜೈಗುರು ಮಾಡ್ತವೆ.
ಅದಕ್ಕೆ ಫೋನ್ ಹಚ್ಕೊಟ್ಟೆ ಡ್ಯಾನ್ಸ್ ಮಾಡಂದ್ರೆ ಫುಲ್ ಡ್ಯಾನ್ಸ್ ಮಾಡ್ತೀವಿ. ಅದಕ್ಕೆ ಕಾರಣೀಕರ್ತರು ಯಾರು? ನಾವೇ ತಾಯಿ ತಂದಿರೇ ನಾವು ಕಾರಣೀಕರ್ತರು. ಅದಕ್ಕಾಗಿ ಆದಷ್ಟು ನಮ್ಮ ಮಕ್ಕಳಿಗೆ ವಚನ ಹೇಳಕ್ ಕಲಿಸೋದು, ಬಸವಣ್ಣ ನಾಮ ಹೇಳಕ್ ಕಲಿಸೋದು, ಶರಣ ಭಜನೆ ಮಾಡಕ್ ಕಲಿಸೋದು, ಜೈಗುರು ಮಾಡ್ಬೇಕಂದ್ರೆ ಜೈಗುರು. ಹೀಗಾಗಿ ಮಕ್ಕಳಲ್ಲಿ ಒಳ್ಳೆಯ ಗುಣವನ್ನ ಬಿತ್ತಬೇಕು, ಮಕ್ಕಳು ಒಳ್ಳೆಯವರಾಗಬೇಕು ಅಂತಂದ್ರೆ ಅದಕ್ಕೆ ತಾಯಿ ತಂದೆಯರೇ ಮನೆಯವರದೇ ಕಾರಣ. ಅದಕ್ಕೆ ಆದಷ್ಟು ನಾವು ವಿಭೂತಿ, ಲಿಂಗ, ರುದ್ರಾಕ್ಷಿ ಎಲ್ಲವನ್ನ ನಾವು ಹಚ್ಕೋಬೇಕು. ನಮ್ಮ ಮಕ್ಕಳಿಗೆ ಹಚ್ಚದ ಆದಷ್ಟು ಪ್ರಯತ್ನ ಮಾಡಬೇಕು. ನಾವು ಇವತ್ತು ಲಿಂಗ ಕಟ್ಟಿದೆವು, ರುದ್ರಾಕ್ಷಿ ಕಟ್ಟಿದೆವು, ವಿಭೂತಿ ಹಚ್ಚಿದೆವು, ಮಕ್ಕಳಿಗೆ ರುದ್ರಾಕ್ಷಿ ಕಟ್ಟಿದೆವು, ಮಕ್ಕಳು ನಮ್ಮ ಅವ್ವ ಹಾಕೊಂಡಾಳ, ನಮ್ಮ ಅಪ್ಪ ಹಾಕೊಂಡಾನ ಅಂತ ಹೇಳಿದ್ರೆ ಆ ಕೂಸು ಹಂಗೆ ಹಾಕೋದು. ಹೀಗಾಗಿ ಒಂದು ನಮ್ಮಲ್ಲಿ ವಿಭೂತಿ ಇತ್ತಂದ್ರೆ ನಾವು ಏನೋ ಕೆಟ್ಟ ಮಾಡಕ್ಕೆ ನಮ್ಮ ಮನಸ್ಸು ಆಗಲ್ಲ. ಏನೋ ಕೆಟ್ಟ ಕೆಲಸ ನಮ್ಮ ಮಡಿಮೆಗೆ ವಿಭೂತಿ ಇತ್ತಂದ್ರೆ ಕೆಟ್ಟ ಕೆಲಸ ಮಾಡಕ್ಕೆ ಹೋಗಲ್ಲ. ಆ ಒಳ್ಳೆಯವನಾಗೇ ಇರ್ತಾನೆ. ಯಾವ್ದಾರ ಒಂದು ಕೆಟ್ಟ ಹೋಟೆಲ್ದಾಗ ಹೋಗ್ಲಕ್ಕ ವಿಚಾರ ಮಾಡ್ತಾನೆ, ಕಡಿಮೆಗೆ ವಿಭೂತಿ ಹಚ್ಕೊಂಡ. ಹೀಗಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಸಿಗ್ಬೇಕಂದ್ರೆ ವಿಭೂತಿ, ಲಿಂಗ, ರುದ್ರಾಕ್ಷಿ ಇವುಗಳನ್ನ ಮಕ್ಕಳಿಗೆ ಕಟ್ಟಬೇಕು, ವಚನ ಹೇಳಕ್ಕೆ ಹಚ್ಚಬೇಕು. ವಚನ ಹೇಳಿಸ್ರಿ, ವಿಭೂತಿ, ಲಿಂಗ, ರುದ್ರಾಕ್ಷಿ ಮಕ್ಕಳಿಗೆ ಕಟ್ಸ್ರಿ. ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಊರನ್ನ ಒಳ್ಳೆಯವ್ರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ನನ್ನ ಹಂಬಲ ಇದೆ. ಹೀಗಾಗಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಿಮ್ಗೆ ಬೇಕಾಗಿದ್ದನ್ನು ನಾನೆಲ್ಲ ಕೊಡ್ತೀನಿ. ನಮ್ಮೂರು ಜನ ಒಳ್ಳೆಯವರಾಗಲಿ ಎಂಬುದೇ ನಮ್ಮ ಹಿಂದಿನ ನಮ್ಮ ತಂದೆ ಹಿಡ್ಕೊಂಡು ಅವ್ರ ಆಸೆ ಅದೇ ಇತ್ತು ಎಲ್ಲರಿಗೂ. ನಮ್ಮ ಮನೆತನದಲ್ಲೇ ಭಜನೆ ಹುಟ್ಟಿದ್ದು ಶಿವರಾಜ್ ಮೂವರಿಗೆ ಗೊತ್ತು. ನಮ್ಮ ಮುತ್ತನ ಕಾಲು ಹಿಡಿದು ನಮ್ಮ ಮನ್ಯಾಗ ಹಗಲು ರಾತ್ರಿ ಭಜನೆ ನಡೀತಾ ಇತ್ತು. ಅದೇ ಮುಂದೆ ಹಂಗೆ ಅದು ನಡ್ಕೊಂಡು ಬಂತು. ನಾವೇನು ಎಲ್ಲರಿಗೆ ಲಿಂಗ ಕಟ್ಟೋದು, ರುದ್ರಾಕ್ಷಿ ಕಟ್ಟೋದು ಅದು ನಮ್ಮದೇ ಕಾರ್ಯ, ನಮ್ಮದೇ ದಂಜ. ನಾವು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಿಮ್ಗೆಲ್ಲರಿಗೂ ನಾನು ಸಾಥ್ ಕೊಡ್ತೀನಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೀನಿ. ನಮ್ಮ ಮನೆಯಲ್ಲಿ ನಾವು ನಮಗೇನು ಸನ್ಮಾನ ಏನೇನು ಅವಶ್ಯಕತೆ ಇದ್ದಿಲ್ಲ. ಮ್ಯಾರೇಜ್ ವಾರ್ಷಿಕೋತ್ಸವ ಇಲ್ಲಿ ಗುಡ್ಯಾಗ ನಮಗೆ ದೊಡ್ಡ ಹಾಕ್ಯಾರ. ನಾವು ದೊಡ್ಡ ಆಯ್ತು ಬರ್ಮಮ್ಮ ನಿಂದ್ರೆ ಕೆಲಸ ಮಾಡಿ ಏನ್ ಅವಶ್ಯಕತೆ ಇಲ್ಲ. ಬನ್ನಿ ಮಂದಿನೇ ತಿಳಿಸ್ಕೊಡ್ಲ ಮತ್ತೆ 4 ಮಂದಿನೇ ತಿಳಿಸ್ಕೊಡ್ಲ ಅವು ಎಲ್ಲರಿಗೂ ಜಗದೇವಿ ಶಿವರಾಜ್ ಶಕುಂತಲ ಚಂದ್ರಕಾಂತ್ संजीव कुमार वैजनाथ रवि सूरज मई वनिता शिवराज ಅದ್ರೊಳಗೆ ಸರ್ಟಿಫಿಕೇಟ್ ಬಿ ಒಳಗ
सत्यवती शिवराज शकुंतला चंद्रशेखर सुमित्राबाई चंद्रम्मा अशोक पाटील पुतळाबाई बसरस कमलाबाई बाबुराव कमलाबाई शिवराज सुरेखा सरस्वती शिवराज बाबुराव काशट ಹಂಗೇನಿದ್ರೆ ಕ್ಯಾಲೆಂಡರ್ ಹೋಗ್ತಾ ಎಲ್ಲರಿಗೆ ನಿಮ್ಮ ಮನೆಯಲ್ಲ ಒಂದು ತಗೊಂಡು ಹಾಡಿದವ ತಂಗಿ ನಾವಿಲ್ಲಿ ಕೂಡ್ತೇವೆ ಒಂದು ಫೋಟೋ ತೆಗಿಯೋದು ಕೊಟ್ಟಿದ್ದು ಒಂದು ಥೋಡೆ ಮಂದಿ ಕೂಡ್ತೇವೆ ಒಂದು ಥೋಡೆ ಮಂದಿ ನಾವು ಕೊಡ್ತೈತೆ ಫೋಟೋ ಥೋಡೆ ಮಂದಿ ಇದು मंट हाँ ವಿಶ್ವಗುರು ಬಸವಣ್ಣನವರಿಗೆ ಅಕ್ಕ ಮಹಾದೇವರಿಗೆ ಡಾಕ್ಟರ್ ಚನ್ನಬಸವ ಪಟ್ಟ ದೇವರಿಗೆ ಡಾಕ್ಟರ್ ಬಸವಲಿಂಗ ಪಟ್ಟ ದೇವರಿಗೆ ಎಲ್ಲರಿಗೂ ಶರಣು ಶರಣ.